ಆಗ್ತಿದೆ, 14 ದಿನಗಳಾಗಿ ಹೋಗಿದೆ. ಆದ್ರೆ ಇಲ್ಲಿವರೆಗೂ ಯುದ್ಧ ಯಾಕಾಗಿ ಆಗ್ತಾ ಇದೆ ಅನ್ನೋ ಪ್ರಶ್ನೆಗೆ ಸ್ಪೆಸಿಫಿಕ್ ಉತ್ತರ ನನಗ್ ಸಿಗ್ತಾ ಇಲ್ಲ. ಹಾಗೆ ವೀಕ್ಷಕರಲ್ಲೂ ಅನುಮಾನ ಇದೆ. ಒಂದು ರೆಜಿಮ್ ಚೇಂಜ್ಗ ಇರಾನ್ ನಲ್ಲಿ ಅಂತಂದ್ರೆ ಕಳೆದ ಬಾರಿಗಿಂತ ಇನ್ನೂ ಪವರ್ಫುಲ್ ಆಗಿದ್ದೀವಿ ಅನ್ನೋ ರೀತಿಯಲ್ಲಿ ಇರಾನ್ ಇದಕ್ಕೆ ಪ್ರತ್ಯುತ್ತರವನ್ನ ಕೊಡ್ತಾ ಇರೋದು, ಅಥವಾ ಬಿಸ್ನೆಸ್ ವಿಚಾರಕ್ಕ ಅನ್ನೋದನ್ನ ನಾವು ಯೋಚನೆ ಮಾಡಿದ್ರೆ ಕೋಟ್ಯಾಂತರ ರೂಪಾಯಿಗಳು ವ್ಯಯ ಆಗ್ತಾ ಇದೆ, ಮಿಸೈಲ್ಗಳ ರೂಪದಲ್ಲಿ ಭಸ್ಮ ಆಗಿ ಹೋಗ್ತಾ ಇದೆ. ಅಥವಾ ಪಾರುಪತ್ಯವನ್ನ ಸಾಧಿಸ್ಲಿಕ್ಕ ಅಂತಂದ್ರೆ ನಿಜವಾಗ್ಲೂ ಯಾರು ಪಾರುಪತ್ಯ ಸಾಧಿಸ್ಲಿಕ್ಕೆ ಹೊರಟಿದ್ದಾರೆ, ಅದು ಸಾಧ್ಯ ಆಗುತ್ತಾ? ಬೇಸಿಕಲಿ ಯುದ್ಧ ಯಾಕೆ ಆಗ್ತಿದೆ ಸರ್? ನಮಸ್ಕಾರ ಸ್ಮಿತಾ ಅವರೇ. ರಿಪಬ್ಲಿಕ್ ಕನ್ನಡ ಎಲ್ಲ ಪ್ರೇಕ್ಷಕರು ನನ್ನ ನಮಸ್ಕಾರ ಮತ್ತು ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ರಿಪಬ್ಲಿಕ್ ಟಿವಿ ಕನ್ನಡ ಚಾನೆಲ್ ಅವರಿಗೆ ಅಭಿನಂದನೆಗಳು. ಏನಂದ್ರೆ ನನ್ನ ಅಭಿವಂದನೆಗಳು. ಕನ್ನಡ ಸರಿಯಾಗಿ ಬರ್ತಾ ಇಲ್ಲ ಅಂತ ಕ್ಷಮಿಸಬೇಕು. ನಾನು ಏರ್ಫೋರ್ಸ್ ಇದ್ದಾಗಿಂದ ಹಿಂದಿ ಇಂಗ್ಲಿಷ್ ಜಾಸ್ತಿ ಆಗಿದೆ. ಈಗ ಹಿಂದಿ ನನಗೆ ಯಾರು ಕೇಳಿದ್ರೆ ನೀವು ನಾರ್ತ್ ಅಂತ ಕೇಳ್ತಾರೆ, ಬಟ್ ನಾನು ಮೂಲತಃ ಕರ್ನಾಟಕದವನು, ವಿಜಯಪುರದವನು, ನಾರ್ತ್ ಕರ್ನಾಟಕದವನು, ಅಂದ್ರೆ ಉತ್ತರ ಕರ್ನಾಟಕದವನು. ನೀವು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಯುದ್ಧ ಯಾಕಾಗುತ್ತೆ ಅಂದರೆ, ನಾವು ಹಿಸ್ಟ್ರಿಯ ಪುಟಗಳನ್ನು ತಿರುವಿದಾಗ ಮೊದಲು ಯುದ್ಧ ಆಗಿದ್ದು ವರ್ಲ್ಡ್ ವಾರ್ I, ವರ್ಲ್ಡ್ ವಾರ್ II. ಇಟ್ಸ್ ಆಲ್ ಡಾಮಿನೆನ್ಸ್ ವಾರ್ಸ್. ಅಂದರೆ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಸಾರ್ವಭೌಮತ್ವ ಸ್ಥಾಪಿಸೋದು, ಡಿಕ್ಟೇಟೋರಿಯಲ್ ವಾರ್ಸ್. ದೇ ವಾಂಟ್ ಟು ಟೇಕ್ ಓವರ್ ಎ ಪರ್ಟಿಕ್ಯುಲರ್ ಕಂಟ್ರಿ, ಸೇ ದಟ್ ವಿ ಆರ್ ದ ರೂಲರ್ ಆಫ್ ದ ವರ್ಲ್ಡ್ ಅಂತ. ಮುಂಚೆಯಿಂದನೂ ಅಲೆಕ್ಸಾಂಡರ್ ದ ಗ್ರೇಟ್ ಅವರೆಲ್ಲ ದೇ ವರ್ ಆಲ್ ಟ್ರೈಂಗ್ ಟು ಕಾನ್ಕರ್ ದ ವರ್ಲ್ಡ್. ನಾನೇ ಸಾರ್ವಭೌಮತ್ವ, ನನ್ನನ್ನು ಮಾತ್ರ ಎಲ್ಲರೂ ಕೇಳಬೇಕು, ಒಂದು ಸಾರ್ವಭೌಮತ್ವ ಸ್ಥಾಪಿಸುವಂತ ವಾರ್ ಆಗಿತ್ತು ಮುಂಚೆ. ಅದರ ನಂತರ ವಾರ್ಗಳಾಗಿರೋದು ಎಥ್ನಿಸಿಟಿ ವಾರ್ಸ್, ಅಂದ್ರೆ ರಿಲಿಜಿಯಸ್ ವಾರ್ಸ್. ನಮ್ಮ ರಿಲಿಜನ್ ನಾವು ಬೇರೆಯವರು ಹೇರಬೇಕು, ನನ್ನ ಮಾತನ್ನೆಲ್ಲರೂ ಕೇಳಬೇಕು, ನನ್ನ ದೇವರೇ ಶ್ರೇಷ್ಠ, ಬೇರೆ ಶ್ರೇಷ್ಠ ಅಲ್ಲ. ಒಂದು ಎಥನಿಕ್ ವಾರ್ಸ್ ಆಯ್ತು, ಎಥನಿಕ್ ಕ್ಲೀನ್ಸಿಂಗ್ ಎಲ್ಲ ಕಡೆ ಆಯ್ತು. ಈಗ ವಾರ್ ನಡೀತಾ ಇರೋದೆಲ್ಲ ರಿಸೋರ್ಸ್ ವಾರ್ಸ್. ಅಂದ್ರೆ ಯಾವ ದೇಶದಲ್ಲಿ ಏನೆಷ್ಟು ಸಂಪತ್ತಿದೆ ಅದನ್ನ ನಾವು ತಗೊಳ್ಬೇಕು. ಅಂದ್ರೆ ವೆನಿಜುವೆಲಾ ಮೇಲೆ ವಾರ್ ಆಯ್ತು, ಅದು ರಿಸೋರ್ಸ್ ವಾರ್. ಆಮೇಲೆ ಮುಂಚೆ ಗಲ್ಫ್ ವಾರ್ ಆಗಿದ್ದು ಎಲ್ಲರಿಗೂ ಗೊತ್ತಿದೆ. ಗಲ್ಫ್ ವಾರ್ ಹ್ಯಾಪನ್ ಬೇಸಿಕಲಿ ಫಾರ್ ಆಯಿಲ್, ನಾಟ್ ಫಾರ್ ಸದ್ದಾಮ್ ಹುಸೇನ್. ಅವಾಗ ಕೊಲ್ಲಿಯಲ್ಲಿ ಏನು ತೇಲ ಸಂಪತ್ತಿದೆ, ಬ್ಲಾಕ್ ಗೋಲ್ಡ್ ಅಂತೀವಲ್ಲ, ಅದ್ರ ಮೇಲೆ ನಾವು ಅಧಿಪತಿ ಸಾಧಿಸಬೇಕಂತ ಅಮೆರಿಕ ಯುದ್ಧ ಮಾಡ್ತು. ಆಗ ನಿಮ್ಗೆಲ್ಲ ಗೊತ್ತಿರಬೇಕು, ಡಿಕ್ ಚೇನಿ ಅವರು ಫಸ್ಟ್ ಟ್ಯಾಂಕ್ ಮೇಲೆ ಹೋಗಿದ್ರಂತೆ. ಡಿಕ್ ಚೇನಿ ವಾಸ್ ರನ್ನಿಂಗ್ ಆಲ್ ದಿ ಆಯಿಲ್ ಕಂಪನೀಸ್ ಇನ್ ಅಮೆರಿಕ ಅಟ್ ದ ಟೈಮ್. ಸೊ ದಟ್ ಫಾರ್ ರಿಸೋರ್ಸಸ್. ಈಗ ವಾರ್ ಆಗ್ತಾ ಇರೋದು ಮುಖ್ಯವಾಗಿ ಇರಾನ್ ನಲ್ಲಿ. ಇಟ್ ಈಸ್ ಸಮ್ ಕೈಂಡ್ ಆಫ್ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್. ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಫಾರ್ ಇಸ್ರೇಲ್. ಇಸ್ರೇಲ್ ಏನಿದೆ, ಒಂದು ಸಣ್ಣ ದೇಶ. ಇದು ಒಂದು ಅಮೆರಿಕದ ಮಗು ಇದ್ದಂಗೆ. ಅಮೆರಿಕದವ್ರ ಇಸ್ರೇಲ್ ಆಕ್ಚುಲಿ ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾಪ್ ಮಾಡಿದ್ದು ಅಮೆರಿಕ. ಅವಾಗ ಜ್ಯೂಸ್ಗೆ ಸಾಕಷ್ಟು ಬೆನಿಫಿಟ್ ಆಯ್ತು. ಇವ್ರನ್ನ ಅಲ್ಲಿಂದ ಕರ್ಕೊಂಡ್ಬಂದು ಮಧ್ಯಪ್ರಾಚ್ಯದಲ್ಲಿ ಒಂದು ಜಾಗ ಕೊಟ್ಟು ಅಲ್ಲಿ ಇಡ್ತಿದ್ರು. ಯಾಕಂದ್ರೆ ಮಧ್ಯಪ್ರದೇಶದ ಮೇಲೆ ನಮಗೆ ಕಂಟ್ರೋಲ್ ಇರಬೇಕು. ಯಾಕಂದ್ರೆ ಜ್ಯೂಸ್ ಒಂದು ವೆರಿ ಸ್ಟ್ರಾಂಗ್ ಕಮ್ಯುನಿಟಿ. ನಾನು ಇಸ್ರೇಲ್ 2 ಸರ್ತಿ ಹೋಗಿದ್ದೆ. ಅಲ್ಲಿ ಅವರಷ್ಟು ದೇಶಭಕ್ತಿ ನಾನು ಎಲ್ಲಿಯೂ ನೋಡಿಲ್ಲ. ಇವರು ಇಲ್ಲಿ ಬಂದ ಮೇಲೆ ಇವ್ರಿಗೆ ಥ್ರೆಟ್ ಆಗಿರೋದು ಮೇನ್ಲಿ ದ ಕಂಟ್ರಿ ವಿಚ್ ಹ್ಯಾಸ್ ಗಾಟ್ ನ್ಯೂಕ್ಲಿಯರ್ ಬಾಂಬ್. ದೇ ಕಾಲ್ ಇಟ್ ಇಸ್ಲಾಮಿಕ್ ಬಾಂಬ್. ನಾನು ಸಾರಿ, ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಇಟ್ ಇಸ್ ಆಲ್ ಓಪನ್ ಡೊಮೈನ್. 2 ಕಂಟ್ರಿಗಳು ನ್ಯೂಕ್ಲಿಯರ್ ವೆಪನ್ಗೆ ಟ್ರೈ ಮಾಡಿದ್ರು, ಒಂದು ಪಾಕಿಸ್ತಾನ, ಇನ್ನೊಂದು ಇರಾನ್. ಪಾಕಿಸ್ತಾನ ಸಕ್ಸೀಡ್ ಆಯ್ತು, ಯಾಕಂದ್ರೆ ಅದಕ್ಕೆ ಅಮೆರಿಕ ಸಪೋರ್ಟ್ ಕೊಟ್ಟರು. ಅದರಿಂದ ನಮಗೆ ಮಗ್ಗಲು ಮುಳ್ಳಾಗಿದೆ. ನಮ್ಮ ಕುತ್ತಿಗೆಯಲ್ಲಿ ನೋವು ಮಾಡೋದು ನ್ಯೂಕ್ಲಿಯರ್ ಬಾಂಬ್. ವೇರೆ ಇಸ್ರೇಲ್ಗೆ ಅವ್ರ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಆಗಿರೋದು ಇರಾನ್ದಿಂದ. ಇರಾನ್ಗೆ ನ್ಯೂಕ್ಲಿಯರ್ ಬಾಂಬ್ ಕೊಟ್ಬಿಟ್ರೆ ಈ ಭೂಪಟದ ಮೇಲೆ ಇಸ್ರೇಲ್ ಇರಲ್ಲ. ಈಗ ಇಸ್ರೇಲ್ ಅಮೆರಿಕದ ಮಗು ಇದ್ದಂಗೆ. ಮಗು ತೊಂದರೆ ಆದ್ರೆ ಅಪ್ಪನ ತೊಂದರೆ ಆಗತ್ತಲ್ವಾ? ಅದಕ್ಕಾಗಿ ಯುದ್ಧ ಆಗ್ತಿದೆ, 14 ದಿನಗಳಾಗಿ ಹೋಗಿದೆ. ಆದ್ರೆ ಇಲ್ಲಿವರೆಗೂ ಯುದ್ಧ ಯಾಕಾಗಿ ಆಗ್ತಾ ಇದೆ ಅನ್ನೋ ಪ್ರಶ್ನೆಗೆ ಸ್ಪೆಸಿಫಿಕ್ ಉತ್ತರ ನನಗ್ ಸಿಗ್ತಾ ಇಲ್ಲ. ಹಾಗೆ ವೀಕ್ಷಕರಲ್ಲೂ ಅನುಮಾನ ಇದೆ. ಒಂದು ರೆಜಿಮ್ ಚೇಂಜ್ಗ ಇರಾನ್ ನಲ್ಲಿ ಅಂತಂದ್ರೆ ಕಳೆದ ಬಾರಿಗಿಂತ ಇನ್ನೂ ಪವರ್ಫುಲ್ ಆಗಿದ್ದೀವಿ ಅನ್ನೋ ರೀತಿಯಲ್ಲಿ ಇರಾನ್ ಇದಕ್ಕೆ ಪ್ರತ್ಯುತ್ತರವನ್ನ ಕೊಡ್ತಾ ಇರೋದು, ಅಥವಾ ಬಿಸ್ನೆಸ್ ವಿಚಾರಕ್ಕ ಅನ್ನೋದನ್ನ ನಾವು ಯೋಚನೆ ಮಾಡಿದ್ರೆ ಕೋಟ್ಯಾಂತರ ರೂಪಾಯಿಗಳು ವ್ಯಯ ಆಗ್ತಾ ಇದೆ, ಮಿಸೈಲ್ಗಳ ರೂಪದಲ್ಲಿ ಭಸ್ಮ ಆಗಿ ಹೋಗ್ತಾ ಇದೆ. ಅಥವಾ ಪಾರುಪತ್ಯವನ್ನ ಸಾಧಿಸ್ಲಿಕ್ಕ ಅಂತಂದ್ರೆ ನಿಜವಾಗ್ಲೂ ಯಾರು ಪಾರುಪತ್ಯ ಸಾಧಿಸ್ಲಿಕ್ಕೆ ಹೊರಟಿದ್ದಾರೆ, ಅದು ಸಾಧ್ಯ ಆಗುತ್ತಾ? ಬೇಸಿಕಲಿ ಯುದ್ಧ ಯಾಕೆ ಆಗ್ತಿದೆ ಸರ್? ನಮಸ್ಕಾರ ಸ್ಮಿತಾ ಅವರೇ. ರಿಪಬ್ಲಿಕ್ ಕನ್ನಡ ಎಲ್ಲ ಪ್ರೇಕ್ಷಕರು ನನ್ನ ನಮಸ್ಕಾರ ಮತ್ತು ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ರಿಪಬ್ಲಿಕ್ ಟಿವಿ ಕನ್ನಡ ಚಾನೆಲ್ ಅವರಿಗೆ ಅಭಿನಂದನೆಗಳು. ಏನಂದ್ರೆ ನನ್ನ ಅಭಿವಂದನೆಗಳು.
ಕನ್ನಡ ಸರಿಯಾಗಿ ಬರ್ತಾ ಇಲ್ಲ ಅಂತ ಕ್ಷಮಿಸಬೇಕು. ಇಂಗ್ಲಿಷ್ ನಾನು ಏರ್ಫೋರ್ಸ್ ಅಲ್ಲಿ ಇದ್ದಾಗಿಂದ ಹಿಂದಿ ಇಂಗ್ಲಿಷ್ ಜಾಸ್ತಿ ಆಗಿದೆ. ಈಗ ಹಿಂದಿ ನನಗೆ ಯಾರಾದ್ರು ಕೇಳಿದ್ರೆ ನೀವು ನಾರ್ತನ್ ಅಂತ ಕೇಳ್ತಾರೆ, ಬಟ್ ನಾನು ಮೂಲತಃ ಕರ್ನಾಟಕದವನು, ವಿಜಯಪುರದವನು, ನಾರ್ತ್ ಕರ್ನಾಟಕದವನು, ಅಂದ್ರೆ ಉತ್ತರ ಕರ್ನಾಟಕದವನು. ನೀವು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಯುದ್ಧ ಯಾಕಾಗುತ್ತೆ ಅಂದರೆ, ನಾವು ಹಿಸ್ಟ್ರಿಯ ಪುಟಗಳನ್ನು ತಿರುವಿದಾಗ ಮೊದಲು ಯುದ್ಧ ಆಗಿದ್ದು ವರ್ಲ್ಡ್ ವಾರ್ I, ವರ್ಲ್ಡ್ ವಾರ್ II. ಇಟ್ಸ್ ಆಲ್ ಡಾಮಿನೆನ್ಸ್ ವಾರ್ಸ್. ಅಂದರೆ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಸಾರ್ವಭೌಮತ್ವ ಸ್ಥಾಪಿಸೋದು, ಡಿಕ್ಟೇಟರಲ್ ವಾರ್ಸ್. ದೇ ವಾಂಟ್ ಟು ಟೇಕ್ ಓವರ್ ಎ ಪರ್ಟಿಕ್ಯುಲರ್ ಕಂಟ್ರಿ, ಸೇ ದಟ್ ವಿ ಆರ್ ದ ರೂಲರ್ ಆಫ್ ದ ವರ್ಲ್ಡ್ ಅಂತ. ಮುಂಚೆಯಿಂದನೂ ಅಲೆಕ್ಸಾಂಡರ್ ದ ಗ್ರೇಟ್ ಅವರೆಲ್ಲ ದೇ ವರ್ ಆಲ್ ಟ್ರೈಂಗ್ ಟು ಕಾನ್ಕರ್ ದ ವರ್ಲ್ಡ್. ನಾನೇ ಸಾರ್ವಭೌಮತ್ವ, ನನ್ನನ್ನು ಮಾತ್ರ ಎಲ್ಲರೂ ಕೇಳಬೇಕು. ಒಂದು ಸಾರ್ವಭೌಮತ್ವ ಸ್ಥಾಪಿಸುವಂತ ವಾರ್ ಆಗಿತ್ತು ಮುಂಚೆ. ಅದರ ನಂತರ ವಾರ್ಗಳಾಗಿರೋದು ಎಥ್ನಿಸಿಟಿ ವಾರ್ಸ್, ಅಂದ್ರೆ ರಿಲಿಜಿಯಸ್ ವಾರ್ಸ್. ನಮ್ಮ ರಿಲಿಜನ್ ನಾವು ಬೇರೆಯವ್ರು ಹೇರಬೇಕು, ನನ್ನ ಮಾತನ್ನ ಎಲ್ಲರೂ ಕೇಳಬೇಕು, ನನ್ನ ದೇವರೇ ಶ್ರೇಷ್ಠ, ಬೇರೆ ದೇವರೇ ಶ್ರೇಷ್ಠ ಅಲ್ಲ. ಒಂದು ಎಥನಿಕ್ ವಾರ್ಸ್ ಆಯ್ತು, ಎಥನಿಕ್ ಕ್ಲೀನ್ಸಿಂಗ್ ಎಲ್ಲ ಕಡೆ ಆಯ್ತು. ಈಗ ವಾರ್ ನಡೀತಾ ಇರೋದೆಲ್ಲ ರಿಸೋರ್ಸ್ ವಾರ್ಸ್. ಅಂದ್ರೆ ಯಾವ ದೇಶದಲ್ಲಿ ಏನಷ್ಟು ಸಂಪತ್ತಿದೆ ಅದನ್ನ ನಾವು ತಗೊಳ್ಬೇಕು. ಅಂದ್ರೆ ವೆನಿಜುವೆಲಾ ಮೇಲೆ ವಾರ್ ಆಯ್ತು, ಅದು ರಿಸೋರ್ಸ್ ವಾರ್. ಆಮೇಲೆ ಮುಂಚೆ ಗಲ್ಫ್ ವಾರ್ ಆಗಿದ್ದು ಎಲ್ಲರಿಗೂ ಗೊತ್ತಿದೆ. ಗಲ್ಫ್ ವಾರ್ ಹ್ಯಾಪನ್ ಬೇಸಿಕಲಿ ಫಾರ್ ಆಯಿಲ್, ನಾಟ್ ಫಾರ್ ಸದ್ದಾಂ ಹುಸೇನ್. ಅವಾಗ ಕೊಲ್ಲಿಯಲ್ಲಿ ಏನ್ ತೇಲ ಸಂಪತ್ತಿದೆ, ಬ್ಲಾಕ್ ಗೋಲ್ಡ್ ಅಂತೀವಲ್ಲ, ಅದ್ರ ಮೇಲೆ ನಾವು ಅಧಿಪತಿ ಸಾಧಿಸಬೇಕಂತ ಅಮೆರಿಕ ಯುದ್ಧ ಮಾಡ್ತು. ಆಗ ನಿಮ್ಗೆಲ್ಲ ಗೊತ್ತಿರಬೇಕು, ಡಿಕ್ ಚೇನಿ ಅವರು ಫಸ್ಟ್ ಟ್ಯಾಂಕ್ ಮೇಲೆ ಹೋಗಿದ್ರಂತೆ. ಡಿಕ್ ಚೇನಿ ವಾಸ್ ರನ್ನಿಂಗ್ ಆಲ್ ದಿ ಆಯಿಲ್ ಕಂಪನೀಸ್ ಇನ್ ಅಮೆರಿಕ ಅಟ್ ದಟ್ ಟೈಮ್. ಸೊ ದಟ್ ಫಾರ್ ರಿಸೋರ್ಸಸ್. ಈಗ ವಾರ್ ಆಗ್ತಾ ಇರೋದು ಮುಖ್ಯವಾಗಿ ಇರಾನ್ ನಲ್ಲಿ. ಇಟ್ ಈಸ್ ಸಮ್ ಕೈಂಡ್ ಆಫ್ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್. ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಫಾರ್ ಇಸ್ರೇಲ್. ಇಸ್ರೇಲ್ ಏನಿದೆ ಒಂದು ಸಣ್ಣ ದೇಶ. ಇದು ಒಂದು ಅಮೆರಿಕದ ಮಗು ಇದ್ದಂಗೆ. ಅಮೆರಿಕದವ್ರ ಇಸ್ರೇಲ್ ಆಕ್ಚುಲಿ ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾಪ್ ಮಾಡಿದ್ದು ಅಮೆರಿಕ. ಅವಾಗ ಜ್ಯೂಸ್ಗೆ ಸಾಕಷ್ಟು ಬೆನಿಫಿಟ್ ಆಯ್ತು. ಇವನು ಅಲ್ಲಿಂದ ಕರ್ಕೊಂಡ್ಬಂದು ಮಧ್ಯಪ್ರಾಚ್ಯದಲ್ಲಿ ಒಂದು ಜಾಗ ಕೊಟ್ಟು ಅಲ್ಲಿ ಇಡ್ತಿದ್ರು. ಯಾಕಂದ್ರೆ ಮಧ್ಯಪ್ರದೇಶದ ಮೇಲೆ ನಮಗೆ ಕಂಟ್ರೋಲ್ ಇರಬೇಕು. ಯಾಕಂದ್ರೆ ಜ್ಯೂಸ್ ಒಂದು ವೆರಿ ಸ್ಟ್ರಾಂಗ್ ಕಮ್ಯುನಿಟಿ. ನಾನು ಇಸ್ರೇಲ್ 2 ಸರ್ತಿ ಹೋಗಿದ್ದೆ. ಅಲ್ಲಿ ಅವರಷ್ಟು ದೇಶಭಕ್ತಿ ನಾನು ಎಲ್ಲಿಯೂ ನೋಡಿಲ್ಲ. ಇವರು ಇಲ್ಲಿ ಬಂದ ಮೇಲೆ ಇವ್ರಿಗೆ ಥ್ರೆಟ್ ಆಗಿರೋದು ಮೇನ್ಲಿ ದ ಕಂಟ್ರಿ ವಿಚ್ ಹ್ಯಾಸ್ ಗಾಟ್ ನ್ಯೂಕ್ಲಿಯರ್ ಬಾಂಬ್. ದೇ ಕಾಲ್ಡ್ ಇಸ್ಲಾಮಿಕ್ ಬಾಂಬ್. ನಾನು ಸಾರಿ, ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಇಟ್ ಇಸ್ ಆಲ್ ಓಪನ್ ಡೊಮೈನ್. 2 ಕಂಟ್ರಿಗಳು ನ್ಯೂಕ್ಲಿಯರ್ ವೆಪನ್ಗೆ ಟ್ರೈ ಮಾಡಿದ್ರು, ಒಂದು ಪಾಕಿಸ್ತಾನ, ಇನ್ನೊಂದು ಇರಾನ್. ಪಾಕಿಸ್ತಾನ ಸಕ್ಸೀಡ್ ಆಯ್ತು, ಯಾಕಂದ್ರೆ ಅದಕ್ಕೆ ಅಮೆರಿಕ ಸಪೋರ್ಟ್ ಕೊಟ್ಟರು. ಅದರಿಂದ ನಮಗೆ ಮಗ್ಗಲು ಮುಳ್ಳಾಗಿದೆ. ನಮ್ಮ ಕುತ್ತಿಗೆಯಲ್ಲಿ ನೋವು ಮಾಡೋದು ನ್ಯೂಕ್ಲಿಯರ್ ವಾರ್. ವೇರೆ ಇಸ್ರೇಲ್ಗೆ ಅವ್ರ ಇನಿಷಿಯಲ್ ಕ್ರೈಸಿಸ್ ಆಗಿರೋದು ಇರಾನ್ದಿಂದ. ಇರಾನ್ಗೆ ನ್ಯೂಕ್ಲಿಯರ್ ಬಾಂಬ್ ಕೊಟ್ಬಿಟ್ರೆ ಈ ಭೂಪಟದ ಮೇಲೆ ಇಸ್ರೇಲ್ ಇರಲ್ಲ. ಈಗ ಇಸ್ರೇಲ್ ಅಮೆರಿಕದ ಮಗು ಇದ್ದಂಗೆ. ಮಗು ತೊಂದರೆ ಆದ್ರೆ ಅಪ್ಪನ ತೊಂದರೆ ಆಗತ್ತಲ್ವಾ.